ಓಕೆ. ಸೊ ಸಂಪತ್ತಿನ ಅಧ್ಯಯನ ಅಂತಂದ್ರೆ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತೇ ಇದೆ, ಸಂಪತ್ತು ಅಂದ್ರೆ ಹಣ, ಆಸ್ತಿ, ಅಂತಸ್ತು, ನೈಸರ್ಗಿಕ ಸಂಪನ್ಮೂಲಗಳು, ಇದನ್ನೆಲ್ಲವನ್ನು ಕೂಡ ಸಂಪತ್ತು ಅಂತ ಕರಿತೀವಿ. ಸೊ ಬೇಸಿಕಲಿ ಎಕಾನಮಿಕ್ಸ್ ಅನ್ನುವಂಥದ್ದು ಸಂಪತ್ತಿನ ಅಧ್ಯಯನ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಕೊಡ್ತಾನೆ. ಆಡಮ್ ಸ್ಮಿತ್ ಅವರ ಪ್ರಮುಖ ಗ್ರಂಥ ಯಾವುದು? ವೆಲ್ತ್ ಆಫ್ ನೇಷನ್ಸ್, ರಾಷ್ಟ್ರಗಳ ಸಂಪತ್ತು ಅಂತೇಳಿ. ಲೈಕ್ ಇಲ್ಲಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಆಡಮ್ ಸ್ಮಿತ್ ಅವರ ಕಾಂಟ್ರಿಬ್ಯೂಷನ್ಸ್ಗಳ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಇತ್ತೀಚೆಗೆ ಕೇಳ್ತಾ ಬಂದಿದ್ದಾನೆ. ಲೈಕ್ ಈಗ ಲೆಜೆಸ್ಫೇರ್ ಎಕಾನಮಿ ಅಂತ ಕೇಳಿದ್ರು. ಲೆಜೆಸ್ಫೇರ್ ಎಕಾನಮಿ ಅಂತ ಎನಿಬಡಿ ವಾಟ್ ಈಸ್ ಲೆಜೆಸ್ಫೇರ್ ಎಕಾನಮಿ? ಲೆಜೆಸ್ಫೇರ್ ಎಕಾನಮಿ ಅಂದ್ರೆ ಏನು? ಸೊ ದ ಕಾನ್ಸೆಪ್ಟ್ ಹ್ಯಾಸ್ ಟು ಗಿವನ್ ಬೈ ಆಡಮ್ ಸ್ಮಿತ್. ಲೆಜೆಸ್ಫೇರ್ ಎಕಾನಮಿ ಕಾನ್ಸೆಪ್ಟ್ ಅನ್ನು ಕೊಟ್ಟವನು ಯಾರು ಅಂದ್ರೆ ಆಡಮ್ ಸ್ಮಿತ್. ಸೊ ಲೆಜೆಸ್ಫೇರ್ ಎಕಾನಮಿ ಅಂತಂದ್ರೆ ಸಾಮಾನ್ಯವಾಗಿ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂತ ಅರ್ಥ. ನಮಗೆ ಎಕ್ಸಾಮ್ಸ್ಗಳಲ್ಲಿ ಲೆಜೆಸ್ಫೇರ್ ಅಂತ ಪದ ಬಂದ್ರೆ ಸ್ಟ್ರಕ್ ಆಗ್ತೀವಿ. ಯಾಕೆ ಅಂತಂದ್ರೆ ಅದಕ್ಕೆ ಪ್ಯಾರಲಲ್ ಆಗಿ ನಾವು ಅದನ್ನು ಓದಿರಲ್ಲ. ಪ್ಯೂರ್ ಎಕನಾಮಿಕ್ಸ್ ಭಾಷೆಯಲ್ಲಿ ಲೆಜೆಸ್ಫೇರ್ ಅಂತ ಓದ್ತೀವಿ. ಸಾಮಾನ್ಯವಾಗಿ ಇಂಡಿಯನ್ ಎಕಾನಮಿಲಿ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂತ ಓದ್ತೀವಿ. ಕ್ಯಾಪಿಟಲಿಸ್ಟಿಕ್ ಎಕಾನಮಿಗೆ ಇನ್ನೊಂದು ಅರ್ಥ ಏನು? ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ ನಾವು. ಸೊ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ವಿಚ್ ಮೀನ್ಸ್ ಮಾರ್ಕೆಟ್ ಎಕಾನಮಿ ಆಲ್ಸೋ. ಸೊ ಮಾರ್ಕೆಟ್ ಎಕಾನಮಿ ಅಂತಾನು ಕೂಡ ನಾವು ಕರಿತಾ ಬರ್ತೀವಿ. ಸೊ ಯಾಕೆ ಮಾರ್ಕೆಟ್ ಎಕಾನಮಿ ಅಂತ ಕರಿತೀವಪ್ಪ ಅಂತಂದ್ರೆ the producers and consumers are considered market mechanism in the ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ ಅಂತ ನೋಡ್ತಾ. ಸೊ ಅಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆಕಾರರು ಮತ್ತೆ ಅನುಭೋಗಿಗಳು ಯಾವುದನ್ನ ಪರಿಗಣಿಸ್ತಾರೆ ಅಂತ ಹೇಳೋ ನೋಡ್ತಾ ಬಂದ್ರೆ ಮಾರುಕಟ್ಟೆ ತಂತ್ರಗಾರಿಕೆಗಳು. ಮಾರ್ಕೆಟ್ ಮೆಕ್ಯಾನಿಸಮ್ ಅಂದ್ರೆ ಯಾವ್ಯಾವುದು? ಎನಿಬಡಿ ಇನ್ವಾಲ್ವ್ ಆಗ್ರಿ, ಅವರೆಲ್ಲ ರೆಡಿ ಮಾಡ್ಕೋತಾರೆ ಈ ಕಡೆ ನೋಡ್ರಿ. ಮಾರ್ಕೆಟ್ ಮೆಕ್ಯಾನಿಸಮ್ ಅಂದ್ರೆ ಯಾವ್ಯಾವುದು? ಡಿಮಾಂಡ್ ಅಂಡ್ ಸಪ್ಲೈ. ಮಾರ್ಕೆಟ್ ಮೆಕ್ಯಾನಿಸಮ್ ಅಂದ್ರೆ ಯಾವುದು? ಡಿಮಾಂಡ್ ಅಂಡ್ ಸಪ್ಲೈ. ಡಿಮಾಂಡ್ ಅಂಡ್ ಸಪ್ಲೈ ಅನ್ನ ಆಧಾರವಾಗಿ ಇಟ್ಕೊಂಡು ಪ್ರೊಡಕ್ಷನ್ ಅನ್ನ ಮಾಡ್ತಾರೆ. ಅದಕ್ಕೆ ನಾವು ಅದನ್ನ ಮಾರ್ಕೆಟ್ ಎಕಾನಮಿ ಅಂತ ಕರಿತೀವಿ. ಮಾರ್ಕೆಟ್ ಎಕಾನಮಿ ಕಾನ್ಸೆಪ್ಟ್ ಅಥವಾ ಕ್ಯಾಪಿಟಲಿಸ್ಟಿಕ್ ಎಕಾನಮಿಕ್ ಕಾನ್ಸೆಪ್ಟ್ ಎಕಾನಮಿಸ್ಟ್ಗಳಲ್ಲಿ ಅಥವಾ ದ ಸ್ಕೂಲ್ ಆಫ್ ಎಕಾನಮಿಕ್ ಟ್ರೆಡಿಷನ್ಸ್ ಅಂತ ಬರುತ್ತೆ, ಅಥವಾ ದ ಸ್ಕೂಲ್ ಆಫ್ ಎಕಾನಮಿಕ್ ಕ್ಲಾಸಸ್ ಅಂತೇಳಿ ನೋಡ್ತಾ. ಸೊ ಇದು ಯಾರ ಒಂದು ಕಾನ್ಸೆಪ್ಟ್ ಆಗಿದೆ ಅಂತ ಕೇಳ್ತಾರೆ. ಸಂಪ್ರದಾಯ ಪಂಥ ಕ್ಲಾಸಿಕಲ್ ಎಕಾನಮಿಸ್ಟ್ ಅವರು ಪ್ರತಿಪಾದನೆ ಮಾಡಿದ್ದು ಯಾವ್ದಪ್ಪ ಅಂದ್ರೆ ಕ್ಯಾಪಿಟಲಿಸ್ಟಿಕ್ ಎಕಾನಮಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನ ಪ್ರತಿಪಾದನೆ ಮಾಡ್ತಾರೆ. ಜೊತೆಗೆ ಅವರು ಯಾವುದಕ್ಕೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಥವಾ ಯಾವುದನ್ನು ಅತಿ ಹೆಚ್ಚು ಕನ್ಸಿಡರ್ ಮಾಡಿದ್ದಾರೆ ಅಂತಂದ್ರೆ ಜಸ್ಟ್ ಓನ್ಲಿ ಕನ್ಸಿಡರ್ ಇನ್ ಸಪ್ಲೈ ಓನ್ಲಿ. ಅವರು ಡಿಮಾಂಡ್ ಅನ್ನ ಕನ್ಸಿಡರ್ ಮಾಡಿಲ್ಲ. ಸಪ್ಲೈಯನ್ನ ಪರಿಗಣಿಸಿದವ್ರು ಯಾರಪ್ಪ ಅಂತಂದ್ರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರ. ಸೊ ಅಲ್ಲಿ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರದಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಇಫ್ ಎನಿ ಗೂಡ್ಸ್ ಇಟ್ ಈಸ್ ಕ್ರಿಯೇಟ್ ದೇರ್ ಓನ್ ಡಿಮಾಂಡ್ ಅಂತೇಳಿ. ಯಾವುದೇ ಸರಕು ತನ್ನ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ಳುತ್ತೆ ಅಂತ ಒಂದು ನಿಯಮ ಇದೆ. ಅದನ್ನ ಮಾರ್ಕೆಟ್ ಲಾ ಅಂತ ಕರಿತೀವಿ. ಯಾರ ಮಾರುಕಟ್ಟೆ ನಿಯಮ ಅದು? ಯಾವುದೇ ಸರಕು ತನ್ನ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದು ಯಾರು ಮಾರುಕಟ್ಟೆ ನಿಯಮ? ಎನಿಬಡಿ? ಯಾರ ಮಾರುಕಟ್ಟೆ ನಿಯಮ? ಪ್ರಶ್ನೆಗೆ ಆಗಿದೆ ಹಲವಾರು ಬಾರಿ. ಜೆಬಿಸೆ ಮಾರ್ಕೆಟ್ ಲಾ ಅಂತ ಕರೀತೀವಿ. ಜೆಬಿಸೆ ಮಾರ್ಕೆಟ್ ಲಾ, ಜಾನ್ ಬ್ಯಾಪ್ಟಿಸ್ಟ್ ಸೇ ಅವರ ಮಾರುಕಟ್ಟೆ ನಿಯಮ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಎಸ್, ಇನ್ನ ಆಡಮ್ ಸ್ಮಿತ್ ಅವರ ಕಾಂಟ್ರಿಬ್ಯೂಷನ್ಸ್ ಗಳು ಬಹಳಷ್ಟು ಇದೆ. ಸೊ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಇರ್ಬೋದು, ಲೆಜೆಸ್ಫೇರ್ ಎಕಾನಮಿ ಇರ್ಬೋದು, ಜೊತೆಗೆ ವೆಲ್ತ್ ಆಫ್ ನೇಷನ್ಸ್ ಇರ್ಬೋದು, ವೆಲ್ತ್ ಡೆಫಿನೇಷನ್ಸ್ ಇರ್ಬೋದು, ಅಂಡ್ ದೆನ್ ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ ಕಾನ್ಸೆಪ್ಟ್ ಅನ್ನ ಕೊಟ್ಟವ್ರು ಯಾರು ಅಂತ ಕೇಳಿದಾನೆ. ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ ಕಾನ್ಸೆಪ್ಟ್ ಅನ್ನ ಕೊಟ್ಟವ್ರು ಯಾರು? ಆಡಮ್ ಸ್ಮಿತ್. ಕಾಣದ ಕೈ ಸಿದ್ಧಾಂತ ಅಂತೇಳಿ. ಇವನು ಯಾವುದಕ್ಕೆ ಕಾಣದ ಕೈ ಅಂತ ಕರೀತಾನೆ ತನ್ನ ಸಿದ್ಧಾಂತದಲ್ಲಿ ಅಂತಂದ್ರೆ ದ ಮಾರ್ಕೆಟ್ ಡಿಮಾಂಡ್ ಅಂಡ್ ಸಪ್ಲೈ ಇಟ್ ಇಸ್ ಅನ್ ಇನ್ವಿಸಿಬಲ್ ಹ್ಯಾಂಡ್ ಅಂತ ಹೇಳ್ತಾನೆ. ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಗಳು ಕಾಣದ ಕೈಗಳು ಅಂತೇಳಿ ಹೇಳ್ತಾ ಬರ್ತಾನೆ ಆಡಮ್ ಸ್ಮಿತ್. ಜೊತೆಗೆ ಮತ್ತೊಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾನೆ, ಡಿವಿಷನ್ ಆಫ್ ಲೇಬರ್. ನಮ್ಮ ಪ್ರೊಡಕ್ಷನ್ ಸಿಸ್ಟಮ್ ಅಲ್ಲಿ ಡಿವಿಷನ್ ಆಫ್ ಲೇಬರ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೆ ಯಾರ ಕಾನ್ಸೆಪ್ಟ್ ಇಂದ ಅಂತಂದ್ರೆ ಆಡಮ್ ಸ್ಮಿತ್ ಅವರ ಕಾನ್ಸೆಪ್ಟ್ ಇಂದ. ಡಿವಿಷನ್ ಆಫ್ ಲೇಬರ್ ಅನ್ನುವಂಥದ್ದು, ಕಾರ್ಮಿಕ ಶ್ರಮ ವಿಭಜನೆ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಅಳವಡಿಸ್ಕೊಳ್ತೀವಿ. ಸೊ ಈ ತರ ಹಲವಾರು ಕಾಂಟ್ರಿಬ್ಯೂಷನ್ಸ್ ಗಳನ್ನ ಮಾಡಿದ್ದಾರೆ ಯಾರು? ಆಡಮ್ ಸ್ಮಿತ್ ಅವರು. ಅದಕ್ಕೆ ನಾವು ಅವ್ರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಜೊತೆಗೆ ಅರ್ಥಶಾಸ್ತ್ರವನ್ನ ಮೊಟ್ಟ ಮೊದಲ ಬಾರಿಗೆ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವನು ಯಾರಪ್ಪ ಅಂತಂದ್ರೆ ಆಡಮ್ ಸ್ಮಿತ್. ಅದಕ್ಕೆ ನಾವು ಅವ್ರನ್ನ ಅರ್ಥಶಾಸ್ತ್ರದ ಅಥವಾ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರಿತಾ ಬರ್ತೇವೆ. ಎಸ್, ಹಾಗಾದ್ರೆ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರಿತೀವಿ?
ಕೌಟಿಲ್ಯರವರನ್ನ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಬಟ್ ಆದ್ರೆ ಅರ್ಥಶಾಸ್ತ್ರದ ಪಿತಾಮಹ ಹಲವರು ವರ್ಡ್ ಅಲ್ಲಿ ನಾವು ಕರೆಯಲ್ಲ. ಬಟ್ ಆದ್ರೆ ಅಡಮ್ ಸ್ಮಿತ್ಗಿಂತ ಮುಂಚೆ ಬಂದವರು ಯಾರು? ಕೌಟಿಲ್ಯ ಮುಂಚೆ ಬಂದವನು. ಬಟ್ ಆದ್ರೆ ನಾವು ಅಡಮ್ ಸ್ಮಿತ್ ಅವ್ರನ್ನ ಕರಿತೀವಿ. ಯಾಕೆಂದ್ರೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಂತಹ ಮೊಟ್ಟ ಮೊದಲಿಗ, ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದಂತಹ ಮೊಟ್ಟ ಮೊದಲಿಗ. ಬಟ್ ಅಡಮ್ ಸ್ಮಿತ್ಗಿಂತ ಮುಂಚೆ ಗ್ರೂಪ್ಗಳಿರ್ಲಿಲ್ವಾ ನೋಡಿ. ಅರ್ಥಶಾಸ್ತ್ರಜ್ಞರ ಪಂಥಗಳು ಅಂತ ಬರುತ್ತೆ, ದ ಎಕನಾಮಿಕ್ ಸ್ಕೂಲ್ ಆಫ್ ಟ್ರೆಡಿಷನ್ಸ್ ಅಂತೇಳಿ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಮೊದಲ ಅರ್ಥಶಾಸ್ತ್ರಜ್ಞರ ಪಂಥ ಯಾವುದು? ಎನಿಬಡಿ? ಮೊದಲ ಅರ್ಥಶಾಸ್ತ್ರಜ್ಞರ ಪಂಥ ಗ್ರೂಪ್ ಅಗ್ರಿಕಲ್ಚರಲಿಸ್ಟ್ ಎಕನಾಮಿಸ್ಟ್ ಅಂತ ಬರುತ್ತೆ. ಮೊದಲಿಗೆ ಯಾವ ಗ್ರೂಪ್ ಬರುತ್ತೆ? ಕೃಷಿ ಪಂಥ ಅಂತ ಬರುತ್ತೆ. ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳಿದಾನೆ, ಅರ್ಥಶಾಸ್ತ್ರಜ್ಞರ ಪಂಥಗಳನ್ನ ಕ್ರಮಾನುಗತವಾಗಿ ಬರೆಯಿರಿ. ಈಗೇನು ಕನ್ನಡದಲ್ಲಿ ಹಳಗನ್ನಡ ಕವಿಗಳು, ನಡುಗನ್ನಡ ಕವಿಗಳು, ಹೊಸಗನ್ನಡ ಕವಿಗಳು, ನವ್ಯ ಕವಿಗಳು, ನವೋದಯ ಕವಿಗಳು ಹೆಂಗ್ ಗ್ರೂಪ್ ಇದೆಯಲ್ಲ, ಆ ಫಾಲೋಯರ್ಸ್ ಗ್ರೂಪ್ ಅದು. ಎಕನಾಮಿಸ್ಟ್ ಅಲ್ಲೂ ಕೂಡ ಒಂದಷ್ಟು ಗ್ರೂಪ್ಗಳು ಕ್ರಿಯೇಟ್ ಆಗತ್ತೆ. ಬಿಗಿನರ್ಸ್ ಯಾರಪ್ಪ ಅಂದ್ರೆ ಕೃಷಿ ಪಂಥದ ಅರ್ಥಶಾಸ್ತ್ರಜ್ಞರು ಅಂತೇಳಿ, ಅಗ್ರಿಕಲ್ಚರಲಿಸ್ಟ್ ಎಕನಾಮಿಸ್ಟ್ಸ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಎರಡನೇ ಪಂಥ ಯಾವ್ದಪ್ಪ ಅಂದ್ರೆ ಮರ್ಕೆಂಟಲಿಸ್ಟ್ ಎಕನಾಮಿಸ್ಟ್ ಅಂತೇಳಿ, ವಾಣಿಜ್ಯ ಪಂಥದ ಅರ್ಥಶಾಸ್ತ್ರಜ್ಞರು. ಮೂರನೇದು ಯಾವ್ದಪ್ಪ ಅಂದ್ರೆ ಕ್ಲಾಸಿಕಲ್ ಎಕನಾಮಿಸ್ಟ್, ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು. ಅರ್ಥಶಾಸ್ತ್ರ ಶ್ರೀಮಂತಗೊಂಡಿದ್ದೆ ಯಾರಿಂದ ಅಂತಂದ್ರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಿಂದ. ಹಾಗಾಗಿ ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದು ಯಾವುದರಿಂದ ಅಂತೇಳಿ ನಾವು ನೋಡ್ತಾ ಬಂದ್ರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ನಂತರ ನಾವು ಸ್ಟಡಿ ಮಾಡ್ತಾ ಬರ್ತೀವಿ ಅಂತೇಳಿ. ಎಸ್, ಹಾಗಾದ್ರೆ ಸಂಪ್ರದಾಯ ಪಂಥದ ನಂತರ ಬಂದಂತ ಗ್ರೂಪ್ ಯಾವುದು? ಕ್ಲಾಸಿಕಲ್ ನಂತರ ಬಂದಂತ ಗ್ರೂಪ್ ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಅಂತ ಕರಿತೀವಿ. ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್, ನವಸಂಪ್ರದಾಯ ಪಂಥ ಅಂತ ಕರಿತೀವಿ. ನವಸಂಪ್ರದಾಯ ಪಂಥದ ನಂತರ ಬಂದಂತದ್ದು ಮಾಡರ್ನ್ ಎಕನಾಮಿಸ್ಟ್, ಆಧುನಿಕ ಅರ್ಥಶಾಸ್ತ್ರಜ್ಞರು ಅಂತೇಳಿ, ಆಧುನಿಕ ಅರ್ಥಶಾಸ್ತ್ರಜ್ಞರು. ಸೊ ಈಗ ನವ ಡೇಸ್ ಈಗ ಯಾರು ಲೈವ್ ಅಲ್ಲಿ ಇದ್ದಾರೆ ಅವರನ್ನ ನಾವು ನ್ಯೂ ಎಕನಾಮಿಸ್ಟ್ ಅಂತ ಕರಿತೀವಿ, ಹೊಸ ಅರ್ಥಶಾಸ್ತ್ರ. ಇಷ್ಟು ಗ್ರೂಪ್ಗಳಿದೆ, ಕ್ರೋನಾಲಜಿಕಲ್ ಆರ್ಡರ್ ಅನ್ನ ಕೇಳ್ತಾ ಬರ್ತಾನೆ ಅಂತೇಳಿ. ಎಸ್, ಹಾಗಾದ್ರೆ ಅರ್ಥಶಾಸ್ತ್ರಕ್ಕೆ ಇಂಡಿಪೆಂಡೆಂಟ್ ಸ್ಟೇಟಸ್ ಅನ್ನ ಕೊಟ್ಟವ್ರು ಯಾರು? ಫಸ್ಟ್, ದ ಬಿಗಿನಿಂಗ್ ಎಕನಾಮಿಕ್ ವಿಲ್ ಸ್ಟಡಿಡ್ ಇನ್ ದ ಸಬ್ಜೆಕ್ಟ್ ಆಫ್ ಪಾಲಿಟಿ. ನಾವು ರಾಜಕೀಯದೊಳಗೆ ಯಾವ್ದನ್ನ ಸೇರಿಸಿ ಅಧ್ಯಯನ ಮಾಡ್ತಾ ಇದ್ವಿ? ಅರ್ಥಶಾಸ್ತ್ರವನ್ನ ಸೇರಿಸಿ ಅಧ್ಯಯನ ಮಾಡ್ತಾ ಇದ್ವಿ. ಅರ್ಥಶಾಸ್ತ್ರಕ್ಕೆ ಸ್ವತಂತ್ರ ಸ್ಥಾನಮಾನ ಇರಲಿಲ್ಲ, ಇಂಡಿಪೆಂಡೆಂಟ್ ಸ್ಟೇಟಸ್ ಇರಲಿಲ್ಲ. ಜಸ್ಟ್ ನೀವೆಲ್ಲ ಓದಿದಿರಿ, ಜಸ್ಟ್ ನಾನು ನಿಮ್ಗೆ ಏನ್ ಮಾಡ್ತಿದ್ದೀನಿ, ರೀಕಾಲ್ ಮಾಡ್ಕೊಡ್ತಿದ್ದೀನಿ, ರಿವಿಷನ್ ಮಾಡ್ಕೊಡ್ತಿದ್ದೀನಿ ಅಷ್ಟೇ. ಜಸ್ಟ್ ನೀವು ಇನ್ವಾಲ್ವ್ ಆಗ್ರಿ, ಪ್ರಶ್ನೆಗಳಿಗೆ ಆನ್ಸರ್ಸ್ ಅನ್ನ ಹೇಳ್ತಾ ಹೋಗಿ. ಎಸ್, ಹಾಗಾದ್ರೆ ಅರ್ಥಶಾಸ್ತ್ರಕ್ಕೆ ಸ್ವತಂತ್ರ ಸ್ಥಾನಮಾನವನ್ನ ನೀಡಿದ ಅರ್ಥಶಾಸ್ತ್ರಜ್ಞ ಯಾರು? ಎನಿಬಡಿ ಹೇಳಿ, ಕೇಳಿಸುತ್ತೆ. ಆಲ್ಫ್ರೆಡ್ ಮಾರ್ಷಲ್. ಯಾರು? ಆಲ್ಫ್ರೆಡ್ ಮಾರ್ಷಲ್ ಅಟ್ ದ ಫಸ್ಟ್ ಟೈಮ್ ಗಿವನ್ ದ ಇಂಡಿಪೆಂಡೆಂಟ್ ಸ್ಟೇಟಸ್ ಆಫ್ ದಿ ಎಕನಾಮಿಕ್ಸ್ ಅಂತೇಳಿ ನೋಡ್ತಾವ. ಅರ್ಥಶಾಸ್ತ್ರಕ್ಕೆ ಸ್ವತಂತ್ರ ಸ್ಥಾನಮಾನವನ್ನು ಕೊಟ್ಟವನು ಯಾರಪ್ಪ ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್. ಅದಕ್ಕಿಂತ ಮುಂಚೆ ಯಾರು ಲೈಕ್ ಆಡಮ್ ಸ್ಮಿತ್ ಇರ್ಬೋದು. ಆಡಮ್ ಸ್ಮಿತ್ ಕೂಡ ಅರ್ಥಶಾಸ್ತ್ರವನ್ನ ಇಂಡಿಪೆಂಡೆಂಟ್ ಆಗಿ ಸ್ಟಡಿ ಮಾಡಿಲ್ಲ, ಪಾಲಿಟಿಕಲ್ ಎಕನಾಮಿಕ್ಸ್ ಅಂತಾನೆ ಸ್ಟಡಿ ಮಾಡಿದ್ದಾನೆ. ಪಾಲಿಟಿಕಲ್ ಎಕನಾಮಿಕ್ಸ್ ಅಂತಾನೆ ನಾವು ಓದಿದೀವಿ ಅವ್ನ ಥಿಯರೀಸ್ ಕೂಡ. ಕೌಟಿಲ್ಯ ಸ್ಟಡಿ ಮಾಡಿದ್ದು ಕೂಡ ಪಾಲಿಟಿಕಲ್ ಎಕನಾಮಿಕ್ಸ್, ರಾಜಕೀಯ ಅರ್ಥಶಾಸ್ತ್ರ ಅಂತಾನೆ ಸ್ಟಡಿ ಮಾಡ್ತಾನೆ ಕೌಟಿಲ್ಯನು ಕೂಡ. ಆದ್ರೆ ಇವತ್ತು ನಾವು ಅರ್ಥಶಾಸ್ತ್ರವನ್ನ ಇಂಡಿಪೆಂಡೆಂಟ್ ಆಗಿ ಅಧ್ಯಯನ ಮಾಡೋದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್. ಇವತ್ತು ಅದಕ್ಕೊಂದು ಇಂಡಿಪೆಂಡೆಂಟ್ ಸ್ಟೇಟಸ್ ಅನ್ನ ಕೊಡ್ತಾನೆ. ಯಾವ ವರ್ಷ? 1890. ನಾವು ಅರ್ಥಶಾಸ್ತ್ರ ಎಂಬ ಒಂದು ಇಂಡಿಪೆಂಡೆಂಟ್ ಸ್ಟೇಟಸ್ ಅನ್ನ ಪಡ್ಕೊಂಡು ಅಧ್ಯಯನವನ್ನ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಸಾಮಾನ್ಯವಾಗಿ ಪಾಲಿಟಿಕಲ್ ಎಕನಾಮಿಕ್ಸ್ ಅಂತಾನೆ ಅಧ್ಯಯನವನ್ನ ಮಾಡ್ತಾ ಇದ್ವಿ. ಎಸ್, ಹಾಗಾದ್ರೆ ಲೈಕ್ ಆಲ್ಫ್ರೆಡ್ ಮಾರ್ಷಲ್ ರವರು ನೀಡಿದ ವ್ಯಾಖ್ಯಾನ ಯಾವುದು? ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಅರ್ಥಶಾಸ್ತ್ರ ಏನನ್ನ ಕುರಿತು ಅಧ್ಯಯನ ಮಾಡುತ್ತೆ? ಯೋಗಕ್ಷೇಮವನ್ನ ಕುರಿತು ಅಧ್ಯಯನವನ್ನ ಮಾಡುತ್ತೆ. ಅರ್ಥಶಾಸ್ತ್ರ ಅನ್ನುವಂಥದ್ದು ಯೋಗಕ್ಷೇಮವನ್ನ ಕುರಿತು ಅಧ್ಯಯನ ಮಾಡುತ್ತೆ. ಮಾನವನ ಮತ್ತು ರಾಷ್ಟ್ರದ ಯೋಗಕ್ಷೇಮವನ್ನ ಕುರಿತು ಅಧ್ಯಯನ ಮಾಡುವುದು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಎಸ್, ಹಾಗಾದ್ರೆ ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಮುಖ ಗ್ರಂಥ ಯಾವ್ದಪ್ಪ ಅಂತಂದ್ರೆ ದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತ, ಅರ್ಥಶಾಸ್ತ್ರದ ಮೂಲ ತತ್ವಗಳು ಅಂತೇಳಿ ನೋಡ್ತಾ ಬರುತ್ತೆ. ಎಸ್, ಆಲ್ಫ್ರೆಡ್ ಮಾರ್ಷಲ್ ರವರು ಯಾವ ಗ್ರೂಪ್ಗೆ ಸೇರಿದ್ರು ಅಂತಂದ್ರೆ, ಯಾವ ಗ್ರೂಪ್ಗೆ ಸೇರಿದ್ರು? ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್, ನವಸಂಪ್ರದಾಯ ಪಂಥಕ್ಕೆ ಸೇರಿದ ಅರ್ಥಶಾಸ್ತ್ರಜ್ಞ. ಯಾರು? ಆಲ್ಫ್ರೆಡ್ ಮಾರ್ಷಲ್ ರವರು. ಓಕೆ, ಎಸ್. ಈಗ ನೆಕ್ಸ್ಟ್ ನಾವು ಮುಂದುವರೆದು ನೋಡೋದಾದ್ರೆ, ನೀವು ಇತ್ತೀಚೆಗೆ ರಾಷ್ಟ್ರೀಯ ಆದಾಯಕ್ಕಿನ ನೆಕ್ಸ್ಟ್ ಡೆಫಿನೇಷನ್ಸ್ ಅಂತ ಬಂದ್ರೆ ಲೈಕ್
ಡೆಫಿನೇಷನ್ಸ್ ಅಂತ ಬಂದಾಗ ಕೊರತೆ ವ್ಯಾಖ್ಯಾನ ಅಂತ ನೋಡ್ತಾ. ಕೊರತೆ ವ್ಯಾಖ್ಯಾನವನ್ನು ನೀಡಿದವರು ಯಾರು? ಯಾರು? ಲಿಯೋನಲ್ ರಾಬಿನ್ಸ್ ಅಂತೇಳಿ ನೋಡ್ತಾ. ಲಿಯೋನಲ್ ರಾಬಿನ್ಸ್ ಅವರು 1932 ನಲ್ಲಿ ಈ ಕೊರತೆ ವ್ಯಾಖ್ಯಾನವನ್ನ ನೀಡ್ತಾರೆ. ಈ ಕೊರತೆ ವ್ಯಾಖ್ಯಾನವನ್ನು ನೀಡಿದ್ದು ಅವರ ಪ್ರಮುಖ ಗ್ರಂಥ ಆನ್ ಎಸ್ಸೆ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಸಿಗ್ನಿಫಿಕೆನ್ಸ್ ಅಂಡ್ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ದಿ ಎಕನಾಮಿಕ್ಸ್ ಅಂತೇಳಿ ನೋಡ್ತಾ ಬರ್ತೀವಿ ಅಂತೇಳಿ. ಸೊ ಅಂದ್ರೆ ಅರ್ಥವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥದಲ್ಲಿ ಈ ವ್ಯಾಖ್ಯಾನವನ್ನ ಕೊಡ್ತಾರೆ. ಎಸ್, ಹಾಗಾದ್ರೆ ಕೇನ್ಸನ ವ್ಯಾಖ್ಯಾನ ಯಾವುದು? ಕೇನ್ಸ್ ಅವರು ನೀಡಿದ ವ್ಯಾಖ್ಯಾನ ಯಾವುದು? ಕೇನ್ಸ್ ಅವರು ನೀಡಿದ ವ್ಯಾಖ್ಯಾನ ಯಾವುದು? ಬೆಳವಣಿಗೆ ವ್ಯಾಖ್ಯಾನ, ಗ್ರೋತ್ ಡೆಫಿನೇಷನ್ ಅಂತ ನೋಡ್ತಾ. ಬೆಳವಣಿಗೆ ವ್ಯಾಖ್ಯಾನವನ್ನ ನೀಡ್ತಾರೆ ಕೇನ್ಸ್ ಅವರು ಅಂತೇಳಿ ನೋಡ್ತಾ ಬರ. ಎಸ್, ಹಾಗಾದ್ರೆ ಸಮಗ್ರ ಅರ್ಥಶಾಸ್ತ್ರದ ಅಗ್ರಗಣ್ಯ ಅರ್ಥಶಾಸ್ತ್ರಜ್ಞ ಯಾರು? ಸೂಕ್ಷ್ಮ ಅರ್ಥಶಾಸ್ತ್ರದ ಅಗ್ರಗಣ್ಯ ಅರ್ಥಶಾಸ್ತ್ರಜ್ಞ ಯಾರು? ಈ ಇಂಪಾರ್ಟೆನ್ಸ್ ಅನ್ನ ಕೇಳ್ತಾ ಬರ್ತಾರೆ. ಸಮಗ್ರ ಅರ್ಥಶಾಸ್ತ್ರಕ್ಕೆ ಅಗ್ರಗಣ್ಯ ಅರ್ಥಶಾಸ್ತ್ರ ಅಂತ ನಾವು ಗುರುತಿಸೋದು ಕೇನ್ಸ್ ಅವರನ್ನ. ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಅಗ್ರಗಣ್ಯ ಅರ್ಥಶಾಸ್ತ್ರಜ್ಞ ಅಂತ ಗುರುತಿಸೋದು ಆಲ್ಫ್ರೆಡ್ ಮಾರ್ಷಲ್ ಅವರು. ಎಸ್, ಹಾಗಾದ್ರೆ ಅರ್ಥಶಾಸ್ತ್ರವನ್ನ ಸೂಕ್ಷ್ಮ ಮತ್ತು ಸಮಗ್ರ ಅಂತೇಳಿ ಡಿವೈಡ್ ಮಾಡಿದವ್ರು ಯಾರು? ರಾಗ್ನರ್ ಫ್ರಿಶ್. ಯಾರು? ರಾಗ್ನರ್ ಫ್ರಿಶ್ ಅವರು 1930 ನಲ್ಲಿ ಸ್ಟಡಿ ಪರ್ಪಸ್ಗೋಸ್ಕರವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಡಿವೈಡ್ ಮಾಡ್ತಾರೆ. ಲೈಕ್ ನಿಮಗೆ ಗೊತ್ತಿರಲಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರೋ ಸಿಲೆಬಸ್ ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಇಂದ ಯಾವುದೇ ಕಾನ್ಸೆಪ್ಟ್ಸ್ ಇರಲ್ಲ. ಇದ್ರೆ ಸಿಂಪಲ್ ಕಾನ್ಸೆಪ್ಟ್ಸ್ ಇರುತ್ತೆ, ಲೈಕ್ ಡಿಮಾಂಡ್ ಕರ್ವ್ ಅನಾಲಿಸಿಸ್, ಸಪ್ಲೈ ಕರ್ವ್ ಅನಾಲಿಸಿಸ್, ಮಾರ್ಕೆಟ್ ಅನಾಲಿಸಿಸ್, ಈ ತರದವು ಕಾಮನ್ ಆಗಿ ಆಸ್ ಯೂಶಲಿ ಬರ್ದು ಬಿಡ್ತೀರಿ, ಏನು ಸಮಸ್ಯೆ ಇರಂಗಿಲ್ಲ. ಎಸ್, ಸಾಮಾನ್ಯವಾಗಿ ಯಾವಾಗ್ಲೂ ಕೇಳ್ತಾ ಇರ್ತಾನೆ ರೆಗ್ಯುಲರ್ ಆಗಿ, ಬೇಡಿಕೆ ರೇಖೆ ಯಾವ ರೂಪದಲ್ಲಿರುತ್ತೆ ಅಂತ. ಬೇಡಿಕೆ ರೇಖೆ ಯಾವ ರೂಪದಲ್ಲಿರುತ್ತೆ ಅಂತ. Left right downward sloping, option B left right upward sloping, option C horizontal, option D vertical. option A ಅನ್ನೋರು ಎಷ್ಟು ಜನ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಬಾಗಿರುತ್ತೆ ಅನ್ನೋರು? ಗುಡ್, ವೆರಿ ಗುಡ್. ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿರುತ್ತೆ ಅನ್ನೋರು ಎಷ್ಟು ಜನ? ಯಾರು ಇಲ್ಲ. ಸಮಾನಾಂತರವಾಗಿರುತ್ತೆ ಅನ್ನೋರು? ಓಕೆ, ಗುಡ್. ಲಂಬಾಂತರವಾಗಿರುತ್ತೆ ಅನ್ನೋರು? ನೋಡ್ರಿ, ಉಳಿದವರು ಬೇಡಿಕೆ ಅನ್ನೋದು ರೇಖೆ ಇಲ್ಲ ಸರ್. ಎಸ್, ಬೇಡಿಕೆ ರೇಖೆ ಅನ್ನುವಂಥದ್ದು ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಬಾಗಿರುತ್ತೆ. ಲೆಫ್ಟ್ ರೈಟ್ ಡೌನ್ವರ್ಡ್ ಸ್ಲೋಪಿಂಗ್ ಅಂತ ನೋಡ್ತಾ. ವಾಟ್ ಈಸ್ ದ ರೀಸನ್ ದ ಡಿಮಾಂಡ್ ಕರ್ವ್ ಇಟ್ ವಿಲ್ ಮೂವ್ಸ್ ಆನ್ ಲೆಫ್ಟ್ ರೈಟ್ ಡೌನ್ವರ್ಡ್ ಸ್ಲೋಪಿಂಗ್? ಕಾರಣ ಏನು? ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಬಾಗಿರಲು ಕಾರಣ ಏನು? ದ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ವಿತ್ ಡಿಮಾಂಡ್. ಬೆಲೆ ಮತ್ತು ಬೇಡಿಕೆ ನಡುವೆ ವಿರುದ್ಧ ಸಂಬಂಧ ಇರುವುದರಿಂದಾಗಿ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಏನಾಗಿರುತ್ತೆ? ಇಳಿಮುಖವಾಗಿ ಬಾಗಿರುತ್ತೆ. ಎಸ್, ಹಾಗಾದ್ರೆ ವಾಟ್ ಈಸ್ ಅನಾಲಿಸಿಸ್? ದ ಪ್ರೈಸ್ ವಿಲ್ ಬಿ ಇನ್ಕ್ರೀಸ್, ದ ಡಿಮಾಂಡ್ ವಿಲ್ ಬಿ fall down. If it is the price will be fall down, the demand will be increase. ಅಂದ್ರೆ ಬೆಲೆ ಕಡಿಮೆ ಆದ್ರೆ ಬೇಡಿಕೆ ಜಾಸ್ತಿ ಆಗತ್ತೆ, ಬೆಲೆ ಜಾಸ್ತಿ ಆದ್ರೆ ಬೇಡಿಕೆ ಏನಾಗತ್ತೆ? ಕಡಿಮೆ ಆಗುತ್ತೆ ಅಂತೇಳಿ. ಸೊ ಇದು ನಾವು ಡಿಮಾಂಡ್ ಕರ್ವ್ ಅನಾಲಿಸಿಸ್ ಅಂತ ಕರಿತೀವಿ. ಸಪ್ಲೈ ಕರ್ವ್ ಇದಕ್ಕೆ ಇನ್ವರ್ಸ್ ಆಗಿರುತ್ತೆ ಅಷ್ಟೇ. ಸಪ್ಲೈ ಕರ್ವ್ ಯಾವ ರೀತಿ ಇರುತ್ತೆ ಅಂದ್ರೆ ಇಟ್ ಇಸ್ ಮೂವ್ಸ್ ಆನ್ ಲೆಫ್ಟ್ ರೈಟ್ ಅಪ್ವರ್ಡ್ ಸ್ಲೋಪಿಂಗ್. ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಬಾಗಿರುತ್ತೆ. ಎಸ್, ಹಾಗಾದ್ರೆ ಏನ್ ಕಾರಣ ಏನು? ವಾಟ್ ಇಸ್ ದ ರೀಸನ್ the supply curve it will moves on left right upward sloping? ಎಸ್, ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಬಾಗಿರಲು ಕಾರಣ ಏನಪ್ಪಾ ಅಂತಂದ್ರೆ ದ ಡೈರೆಕ್ಟ್ ಆರ್ ಪ್ರಪೋರ್ಷನೇಟ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ವಿತ್ ಸಪ್ಲೈ ಅಂತ ನೋಡ್ತಾ. ಬೆಲೆ ಮತ್ತು ಪೂರೈಕೆ ನಡುವೆ ನೇರ ಸಂಬಂಧ ಇರುತ್ತೆ. ಸೊ ಬೆಲೆ ಜಾಸ್ತಿ ಆದ್ರೆ ಪೂರೈಕೆ ಏನಾಗತ್ತೆ? ಜಾಸ್ತಿ ಆಗತ್ತೆ. ಬೆಲೆ ಕಡಿಮೆ ಆದ್ರೆ ಪೂರೈಕೆ ಏನಾಗತ್ತೆ? ಕಡಿಮೆ ಆಗತ್ತೆ. ಸೊ ಲೈಕ್ ಡೈರೆಕ್ಟ್ ರಿಲೇಶನ್ಶಿಪ್. ಹಾಗಾಗಿ ಪೂರೈಕೆ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಬಾಗಿರುತ್ತೆ ಅಂತೇಳಿ. ಸೊ ಮತ್ತೊಂದು ಕಾನ್ಸೆಪ್ಟ್ ಬರುತ್ತೆ, ವೆನ್ ವಾಸ್ ಟು ಕ್ರಿಯೇಟ್ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಅಂತ ಕೇಳ್ತಾರೆ. ಯಾವಾಗ ಮಾರುಕಟ್ಟೆ ಸಮತೋಲನ ಸಂಭವಿಸುತ್ತೆ ಅಂತೇಳಿ. ಮಾರುಕಟ್ಟೆ ಸಮತೋಲನ ಯಾವಾಗ ಸಂಭವಿಸುತ್ತೆ? ಸೊ ದ ಟ್ಯಾಂಜೆಂಟ್ ಪಾಯಿಂಟ್ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ಕರ್ವ್. ಬೇಡಿಕೆ ಮತ್ತು ಪೂರೈಕೆ ರೇಖೆ ಸಂಧಿಸುವ ಬಿಂದು ಎಲ್ಲಿದೆ ಅಲ್ಲಿ ಏನಾಗಿರುತ್ತೆ? ಈಕ್ವಿಲಿಬ್ರಿಯಂ ಇರುತ್ತೆ. ಸೊ ಬೆಲೆ ಮತ್ತು ಬೇಡಿಕೆಗಳು ಈಕ್ವಲ್ ಆದಾಗ ಪ್ರೈಸ್ ಕೂಡ ಏನಾಗಿರುತ್ತೆ? ಸ್ಟೇಬಲ್ ಇರುತ್ತೆ. ಸೊ ಅಂದ್ರೆ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಅಲ್ಲಿ ಸಂಭವಿಸಿರುತ್ತೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ.
ಎಸ್, ಈಗ ನೀವು ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದಂತೆ ಮೂಲ ವರ್ಷದ ಬಗ್ಗೆ ಪರಿಕಲ್ಪನೆ ಇದೆ. ರಾಷ್ಟ್ರೀಯ ಆದಾಯದ ಪ್ರಸ್ತುತ ಮೂಲ ವರ್ಷ ಯಾವುದು? 2011-12 ರಾಷ್ಟ್ರೀಯ ಆದಾಯದ ಮೂಲ ವರ್ಷ. ಈಗ ಬದಲಾಯಿಸಿದ್ದೀವಿ ನಾವು ಅದನ್ನ. ಯಾವ ವರ್ಷಕ್ಕೆ ಬದಲಾಯಿಸಲಾಗಿದೆ? ರಾಷ್ಟ್ರೀಯ ಆದಾಯದ ಮೂಲ ವರ್ಷವನ್ನ ಯಾವ ವರ್ಷಕ್ಕೆ ಬದಲಾಯಿಸಿದ್ದೀವಿ ನಾವು? ಪ್ರೆಸೆಂಟ್ 2011-12 ಇದೆ. ನೆಕ್ಸ್ಟ್ ಇಯರ್ ಇಂದ ಚೇಂಜ್ ಆಗತ್ತೆ. ರಾಷ್ಟ್ರೀಯ ಆದಾಯದ ಮೂಲ ವರ್ಷ ಯಾವ ವರ್ಷಕ್ಕೆ ಬದಲಾಯಿಸ್ತಾ ಇದ್ದೀವಿ? 2022-23 ರಾಷ್ಟ್ರೀಯ ಆದಾಯದ ಮೂಲ ವರ್ಷವನ್ನ ಬದಲಾಯಿಸಿದ್ದೀವಿ. 2025 ಆಗಸ್ಟ್ ಅಲ್ಲಿ ನಾವು ಆ ಬದಲಾವಣೆಯನ್ನ ಮಾಡಿದ್ದೀವಿ. ದಿಸ್ ಚೇಂಜಸ್ ವಿಲ್ ಬಿ ಇನ್ ಫೋರ್ಸ್ ಇನ್ 2026 ಫೆಬ್ರವರಿ 27. ಸೊ ಹಾಗಾದ್ರೆ ಈ ಒಂದು ಬೆಳವಣಿಗೆ ಯಾವಾಗಿಂದ ಜಾರಿಗೆ ಬರುತ್ತೆ ಅಂದ್ರೆ 2026 ಫೆಬ್ರವರಿ 27ರಿಂದ ಜಾರಿಗೆ ಬರುತ್ತೆ ಅಂತೇಳಿ. ಕೇಳಿಸಿದ್ಯಾ ವಾಯ್ಸ್? ಓಕೆ, ಕೇಳಿಸ್ತಿಲ್ವಾ? ಕೇಳಿಸ್ತಾ ಇದೆಯಾ? ಒಂದ್ಸಲ ಸೌಂಡ್ ಕೊಡಿ ವಾಲ್ಯೂಮ್. ಓಕೆ, ಈಗ ಕೇಳಿಸ್ತಾ ಇದೆಯಾ? ಓಕೆ, ಒಂದು 20 ನಿಮಿಷ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಏನು ಪ್ರಶ್ನೆಗಳು ಬಂದಿದೆ ಅವುಗಳನ್ನ ಯಾವ ರೀತಿಯಾಗಿ ನಾವು ವಿಶ್ಲೇಷಣೆಯನ್ನ ಮಾಡಬೇಕು, ಮತ್ತೆ ನೆಕ್ಸ್ಟು ಪ್ರಶ್ನೆಗಳು ಯಾವ ಭಾಗದಿಂದ ಬರುತ್ತೆ ಪ್ರಮುಖವಾಗಿ ಅರ್ಥಶಾಸ್ತ್ರ ವಿಭಾಗದಿಂದ, ಆ ವಿಷಯವನ್ನ ಕುರಿತು ಚರ್ಚೆ ಮಾಡೋಣ. ಎಸ್, ಇನ್ನು ಕೂಡ ಊಟ ಆರಂಭ ಆಗಿಲ್ಲ. ಒಂದು 20 ಮಿನಿಟ್ಸ್ ಆಗುತ್ತೆ. ಅದಕ್ಕೋಸ್ಕರ ಒಂದು 20 ಮಿನಿಟ್ಸ್ ಬೇಕು ಇನ್ನು ಅಲ್ಲಿ ಊಟ ನೀಡೋದು ಆರಂಭ ಆಗುವಂಥದ್ದು. ಹಾಗಾಗಿ ಒಂದು 20 ಮಿನಿಟ್ಸ್. ಎಸ್, ಸಾಮಾನ್ಯವಾಗಿ ಅರ್ಥಶಾಸ್ತ್ರ ವಿಭಾಗ ಅಂತ ಬಂದಾಗ ಲೈಕ್ ಯಾವ ಯಾವ ವಿಷಯಗಳು ಇಂಪಾರ್ಟೆಂಟ್ ಆಗತ್ತೆ? ಲೈಕ್ ನೀವೆಲ್ಲ ಕೇಳಿರ್ತೀರಿ, ಅಪ್ಲಿಕೇಬಲ್ ಲೆವೆಲ್ ಪ್ರಶ್ನೆಗಳು ಬರುವಂಥದ್ದು. ತಾಳ್ಮೆಯಿಂದ ಶಾಂತರಾಗ್ರಿ. ಓಕೆ, ಇನ್ನೂ ಆರಂಭ ಆಗಿಲ್ಲ, ಬನ್ನಿ. ಓಕೆ, ಲೈಕ್ ಮಾನಿಟರಿ ಪಾಲಿಸೀಸ್ ಕೇಳಿದಿರಿ? ಮಾನಿಟರಿ ಪಾಲಿಸೀಸ್ ಮತ್ತೆ ಫಿಸಿಕಲ್ ಪಾಲಿಸೀಸ್, ಇದರ ಡಿಫರೆನ್ಸ್ ಏನು ಅಂತ ನೋಡೋಣ. ಲೈಕ್ ಹೂ ಹ್ಯಾಸ್ ಮೇಡ್ ದ ಮಾನಿಟರಿ ಪಾಲಿಸೀಸ್ ಇನ್ ಇಂಡಿಯಾ? ಯಾರು ಮಾನಿಟರಿ ಪಾಲಿಸೀಸ್ ಹಣಕಾಸು ನೀತಿಯನ್ನ ಮಾಡೋರು ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹೂ ಹ್ಯಾಸ್ ಮೇಡ್ ದ ಫಿಸಿಕಲ್ ಪಾಲಿಸೀಸ್ ಇನ್ ಇಂಡಿಯಾ? ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ನೋಡಿ, ಕೋಶೀಯ ನೀತಿಯನ್ನ ಮಾಡೋದು ಗವರ್ನಮೆಂಟ್ ಆಫ್ ಇಂಡಿಯಾ, ಹಣಕಾಸು ನೀತಿಯನ್ನ ಮಾಡುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎಸ್, ಹಾಗಾದ್ರೆ ವಾಟ್ ಈಸ್ ಮೈನ್ ಮೋಟಿವ್ ಆಫ್ ಫಿಸಿಕಲ್ ಪಾಲಿಸೀಸ್ ಅಂಡ್ ಮಾನಿಟರಿ ಪಾಲಿಸೀಸ್? ಇವುಗಳ ಪ್ರಮುಖ ಉದ್ದೇಶ ಏನು? ಹಣಕಾಸು ನೀತಿ ಮತ್ತು ಕೋಶೀಯ ನೀತಿಯ ಪ್ರಮುಖ ಉದ್ದೇಶ. ಹಣಕಾಸು ನೀತಿ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿದೆ? ಕೇಳಿಸ್ತಾ ಇದೆಯಲ್ಲ ಲಾಸ್ಟ್ ಅಲ್ಲಿ? ಕೇಳಿಸ್ತದೆ? ಓಕೆ, ಹಣಕಾಸು ನೀತಿ ಸಾಮಾನ್ಯವಾಗಿ 2 ವಿಧಾನಗಳನ್ನು ಒಳಗೊಂಡಿದೆ. ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂಡ್ ಕ್ವಾಲಿಟೇಟಿವ್ ಮೆಥಡ್ಸ್. ಪರಿಮಾಣಾತ್ಮಕ ವಿಧಾನಗಳು ಮತ್ತು ಗುಣಾತ್ಮಕ ವಿಧಾನಗಳು. ನೋಡಿ, ಇವುಗಳನ್ನ ಕನ್ನಡದಲ್ಲಿ ನೋಡ್ಕೊಳ್ತೀರಿ ಅಂದ್ರೆ 2-3 ರೀತಿಯಲ್ಲಿ ಕರಿತೀವಿ. ಇಂಗ್ಲಿಷಲ್ಲಿ ಒಂದೇ, ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್. ಸೊ ಲೈಕ್ ಕನ್ನಡದಲ್ಲಿ ಏನ್ ಕೇಳಿದಾನೆ ಒಮ್ಮೆ ಅಂತಂದ್ರೆ, ನೇರ ಸಾಲ ನಿಯಂತ್ರಣ ಕ್ರಮಗಳು ಯಾವುವು? ನೇರ ಸಾಲ ನಿಯಂತ್ರಣ ಕ್ರಮಗಳು ಯಾವುವು ಅಂದ್ರೆ ಕ್ವಾಂಟಿಟೇಟಿವ್ ಮೆಥಡ್ಸ್. ಪರಿಮಾಣಾತ್ಮಕ ವಿಧಾನಗಳೇನಿದಾವೆ ಇವುಗಳೇ ನೇರ ಸಾಲ ನಿಯಂತ್ರಣ ಕ್ರಮಗಳು. ಇನ್ನು ಆಯ್ದ ಸಾಲ ನಿಯಂತ್ರಣ ಕ್ರಮಗಳು ಅಂತೇಳಿ ಬಂದಾಗ ಅವುಗಳನ್ನ ನಾವು ಕ್ವಾಲಿಟೇಟಿವ್ ಮೆಥಡ್ಸ್ ಅಂತ ಕರಿತೀವಿ, ಪರಿಮಾಣಾತ್ಮಕ ವಿಧಾನಗಳು ಅಂತೇಳಿ ಕರಿತೀವಿ. ಎಸ್, ಹಾಗಾದ್ರೆ ಪರಿಮಾಣಾತ್ಮಕ ವಿಧಾನಗಳಿಗೂ ಗುಣಾತ್ಮಕ ವಿಧಾನಗಳಿಗಿರುವಂತ ಮೇಜರ್ ಡಿಫರೆನ್ಸ್ ಇದೆ. ಪರಿಮಾಣಾತ್ಮಕ ವಿಧಾನಗಳು ಎಲ್ಲರಿಗೂ ಸಮಾನವಾಗಿ ಅಪ್ಲೈ ಆಗ್ತವೆ. ಗುಣಾತ್ಮಕ ವಿಧಾನಗಳು ಕೆಲವು ವ್ಯಕ್ತಿಗಳಿಗೆ ಕೆಲವು ರೀತಿಯಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ, ಈಕ್ವಾಲಿಟಿ ಇರಲ್ಲ ಅದರಲ್ಲಿ. ಎಸ್, ಹಾಗಾದ್ರೆ ಇವನ್ನ ಹೆಂಗೆ ಅಪ್ಲೈ ಮಾಡ್ತೀವಿ? ವಾಟ್ ಈಸ್ ಮೈನ್ ಮೋಟಿವ್ ಆಫ್ ಮಾನಿಟರಿ ಪಾಲಿಸಿ?
ಟು ಬ್ಯಾಲೆನ್ಸ್ ದ ಮನಿ ಸಪ್ಲೈ ಅಂಡ್ ಡಿಮಾಂಡ್ ಇನ್ ದ ಎಕಾನಮಿ. ಅರ್ಥವ್ಯವಸ್ಥೆಯಲ್ಲಿ ಹಣದ ಬೇಡಿಕೆ ಮತ್ತು ಪೂರೈಕೆಯನ್ನ ಸಮತೋಲನ ಸ್ಥಿತಿಯಲ್ಲಿಡುವುದು ಯಾವ್ದೋ ಒಂದು ಪ್ರಮುಖ ಕರ್ತವ್ಯ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ಹಾಗಾದ್ರೆ ಹಣದ ಬೇಡಿಕೆ ಮತ್ತು ಪೂರೈಕೆಯನ್ನ ಸಮತೋಲನ ಸ್ಥಿತಿಯಲ್ಲಿ ಇಡೋದಕ್ಕೋಸ್ಕರವಾಗಿ ಆರ್ ಬಿ ಐ ಕೈಗೊಳ್ಳುವ ಕ್ರಮಗಳು ಯಾವುವು ಅಂತ ಕೇಳೋಣ. PSI ಪ್ರಶ್ನೆ. ಯಾವುವು ಆ ಕ್ರಮಗಳು ಅಂತಂದ್ರೆ ಮಾನಿಟರಿ ಪಾಲಿಸೀಸ್ ಅಂತ ನೋಡ್ತಾ. ಎಸ್, ಹಾಗಾದ್ರೆ ಈ ಬಾರಿ KS ಅಲ್ಲಿ ಮಾನಿಟರಿ ಪಾಲಿಸೀಸ್ ಅನ್ನು ಹೆಂಗ್ ಅಪ್ಲೈ ಮಾಡ್ತೀವಿ ಇದರಲ್ಲಿ ಪ್ರಶ್ನೆಗಳನ್ನ ಕೇಳಿದಾರೆ. ಲೈಕ್ ಹೊಸ ವರ್ಡ್ಗಳನ್ನ ಬಳಸಿದಾನೆ. ಯಾವುದು? ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ, ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಅಂತ. ಸಂಕುಚಿತ ಹಣಕಾಸು ನೀತಿ ಮತ್ತು ವಿಸ್ತೃತ ಹಣಕಾಸು ನೀತಿ ಎಂಬ ವಿಧಾನಗಳನ್ನ ಬಳಸಿದಾನೆ. ಸಂಕುಚಿತ ಹಣಕಾಸು ನೀತಿ ಅಂದ್ರೆ ಏನು? ಎನಿಬಡಿ? ಸಂಕುಚಿತ ಹಣಕಾಸು ನೀತಿ, ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸೀಸ್. ಕಾಂಟ್ರಾಕ್ಷನ್, ಎನಿಬಡಿ ರೈಸ್ ಯುವರ್ ಹ್ಯಾಂಡ್ಸ್. ಕಾಂಟ್ರಾಕ್ಷನ್ ಹೇಳಿ. ಹಣದುಬ್ಬರವನ್ನ ಯಾವುದನ್ನ? ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡೋದು ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ. ಲೈಕ್ ಓನ್ಲಿ ಇಂಟ್ರೆಸ್ಟ್ ರೇಟ್ಸ್ ಅಷ್ಟೇ ಬರೋದಿಲ್ಲ. ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸೀಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಎಕಾನಮಿಯಲ್ಲಿ ಮನಿ ಸಪ್ಲೈನ ಏನ್ ಮಾಡುವಂಥದ್ದು? ಕಡಿಮೆ ಮಾಡುವಂಥದ್ದು ಕಾಂಟ್ರಾಕ್ಷನರಿ. ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆಯನ್ನ ಕಡಿಮೆ ಮಾಡೋದಕ್ಕೆ ಕೈಗೊಳ್ಳುವ ಕ್ರಮಗಳನ್ನ ಸಂಕುಚಿತ ಹಣಕಾಸು ನೀತಿ ಅಂತ ಕರಿತೀವಿ. ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆಯನ್ನ ಕಡಿಮೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? CRR ನ ದರವನ್ನ ಹೆಚ್ಚಿಸಬೇಕು, SLR ನ ದರವನ್ನ ಹೆಚ್ಚಿಸಬೇಕು, ಬ್ಯಾಂಕ್ ದರ, ರೆಪೋ ದರ ಮತ್ತೆ ರಿವರ್ಸ್ ರೆಪೋ ದರ, MSF ನ ದರಗಳನ್ನ ಏನ್ ಮಾಡ್ಬೇಕು? ಹೆಚ್ಚಳವನ್ನ ಮಾಡ್ಬೇಕು. ಸೊ ಈ ಎಲ್ಲ ಇಂಟ್ರೆಸ್ಟ್ ರೇಟ್ಸು, ರಿಸರ್ವ್ ರೇಟ್ಸ್ಗಳು ಇವೆಲ್ಲವೂ ಕೂಡ ಹೆಚ್ಚಳ ಆದಾಗ ಏನಾಗುತ್ತೆ ಅಂತಂದ್ರೆ ಎಕಾನಮಿಯಲ್ಲಿ ಮನಿ ಫ್ಲೋ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾಕೆ ಮನಿ ಫ್ಲೋ ಕಡಿಮೆ ಮಾಡ್ಬೇಕು? ಎಕಾನಮಿಯಲ್ಲಿ ಮನಿ ಫ್ಲೋನ ಕಡಿಮೆ ಮಾಡಬೇಕು. ಯಾಕೆ ಅಂತಂದ್ರೆ ಹಣದುಬ್ಬರವನ್ನು ಏನ್ ಮಾಡ್ಬೇಕು? ರಿಡ್ಯೂಸ್ ಮಾಡ್ಬೇಕು. ಎಸ್, ನೋಡಿ, ಹಣದುಬ್ಬರ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹಣದ ಉಬ್ಬರ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಹಣ ಜಾಸ್ತಿ ಆಗದೆ ಹಣದುಬ್ಬರ, ಹಣ ಕಡಿಮೆ ಆಗದೆ ಹಣಪ್ರಸರಣ, ಡಿಪ್ಲೇಷನ್ ಅಂತ ಕರಿತೀವಿ. ಹಣ ಜಾಸ್ತಿ ಆದ್ರೆ ಹಣದುಬ್ಬರ, ಹಣ ಕಡಿಮೆ ಆದ್ರೆ ಹಣಪ್ರಸರಣ, ಡಿಪ್ಲೇಷನ್ ಅಂತೇಳಿ ಕರಿತಾ. ಹಣ ಜಾಸ್ತಿ ಆದ ಅಂದ್ರೆ ಹಣದುಬ್ಬರ ಉಂಟಾಗಿದೆ. ಹಣದುಬ್ಬರನ್ನು ಕಡಿಮೆ ಮಾಡಬೇಕು ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿರೋ ಹಣವನ್ನ ಏನ್ ಮಾಡ್ಬೇಕು? ಕಡಿಮೆ ಮಾಡ್ಬೇಕು. ಅದಕ್ಕೆ ತೆಗೆದುಕೊಳ್ಳುವಂತಹ ವಿಧಾನಗಳು ಏನಿದಾವೆ ಅವುಗಳನ್ನ ನಾವು ಮಾನಿಟರಿ ಪಾಲಿಸೀಸ್ ಅಲ್ಲಿ ನೋಡ್ತಾ ಬರ್ತೀವಿ. ಹಾಗಾದ್ರೆ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಅಂದ್ರೆ ಏನು? ವಿಸ್ತೃತ ಹಣಕಾಸು ನೀತಿ. ವಿಸ್ತೃತ ಹಣಕಾಸು ನೀತಿ ಅಂತಂದ್ರೆ ಏನು ಅಂದ್ರೆ ಸಂಕುಚಿತ ಹಣಕಾಸು ನೀತಿಗೆ ವಿರುದ್ಧವಾಗಿರುತ್ತೆ. ಹಾಗಾದ್ರೆ ಯಾವುದು ವಿಸ್ತೃತ ಹಣಕಾಸು ನೀತಿ ಅಂದ್ರೆ? ಎಲ್ಲಾ ಬಡ್ಡಿ ದರಗಳನ್ನ ಏನ್ ಮಾಡುವಂಥದ್ದು? ಕಡಿಮೆ ಮಾಡುವಂಥದ್ದು. ಮೀಸಲು ದರಗಳನ್ನ ಏನ್ ಮಾಡುವಂಥದ್ದು? ಕಡಿಮೆ ಮಾಡುವಂಥದ್ದು. ಲೈಕ್ ನಮಗೆ ಕಾಮನ್ ಆಗಿ ಕೇಳ್ತಿದ್ರು ಹಣದುಬ್ಬರ ನಿಯಂತ್ರಣ ಹೇಗೆ ಅಂತ ಕೇಳ್ತಿದ್ರು. ಇವಾಗ ಹಂಗೆ ಕೇಳಲಿಲ್ಲ, ಕಾಂಟ್ರಾಕ್ಷನರಿ. ಸೊ ಇದ್ರಲ್ಲಿ ಒಂದು ಪ್ರಶ್ನೆ ಕೇಳಿದಾನೆ, ಎಷ್ಟು ಸಿಂಪಲ್ ಆಗಿದೆ, ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. KS ಅಲ್ಲಿ ಕೇಳಿದಾನೆ ಈ ಬಾರಿ, RBI ಇಂಟ್ರೊಡ್ಯೂಸ್ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ಶುಡ್ ನಾಟ್ ಡೂ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದಾನೆ. RBI ಸಂಕುಚಿತ ಹಣಕಾಸು ನೀತಿಯನ್ನ ಜಾರಿಗೆ ತರಬೇಕು ಅಂದ್ರೆ ಕೆಳಗಿನ ಯಾವ ಕ್ರಮಗಳನ್ನ ಮಾಡುವಂತಿಲ್ಲ ಅಂತ ಪ್ರಶ್ನೆ ಕೇಳಿದಾನೆ. ಸಂಕುಚಿತ ಹಣಕಾಸು ನೀತಿಯನ್ನು ಜಾರಿಗೆ ತರಬೇಕು ಅಂತಂದ್ರೆ ಯಾವುದೇ ಮೀಸಲು ದರಗಳು, ಬಡ್ಡಿ ದರಗಳನ್ನ ಏನ್ ಮಾಡಬಾರ್ದು? ಕಡಿಮೆ ಮಾಡಬಾರ್ದು. ಏನ್ ಮಾಡ್ಬೇಕು? ಹೆಚ್ಚಿಸ್ಬೇಕು. ಈ ತರ ಅಪ್ಲಿಕೇಬಲ್ ಲೆವೆಲ್ ಪ್ರಶ್ನೆಗಳನ್ನ ತರ್ತಾ ಹೋಗ್ತಾನೆ ಅಂತೇಳಿ. ಸಾಮಾನ್ಯವಾಗಿ ಡೈರೆಕ್ಟ್ ಟು ಡೈರೆಕ್ಟ್ ಪ್ರಶ್ನೆಗಳು ಬರುವಂತದ್ದು ರೇರ್ ಕೇಸ್. ಇನ್ ಮುಂದೆಂತೂ ಕಾಂಪಿಟೇಷನ್ ಎಲ್ಲ ಏನಾಗೋಗಿದೆ? ಜಾಸ್ತಿ ಆಗಿದೆ. ನಾವು ಮೋರ್ ದ್ಯಾನ್ 80% ಕ್ವಶನ್ಸ್ ಎಲ್ಲವೂ ಕೂಡ ಅಪ್ಲಿಕೇಬಲ್ ಲೆವೆಲ್ ಅಲ್ಲೇ ಇರ್ತಾ ಬರ್ತವೆ ಅಂತೇಳಿ. ಎಸ್, ಹಾಗಾದ್ರೆ ನಾವು ಫಿಸ್ಕಲ್ ಪಾಲಿಸೀಸ್ ಅಂತ ಹೇಳಿದೆ, ಕೋಶೀಯ ನೀತಿ ಅಂತೇಳಿ. ಕೋಶೀಯ ನೀತಿ ಅಂತ ಬಂದಾಗ ಅವುಗಳು ಕೂಡ ಹಣದುಬ್ಬರವನ್ನ ನಿಯಂತ್ರಣ ಮಾಡೋದಕ್ಕೆ ಕ್ರಮವನ್ನ ಕೈಗೊಳ್ತವೆ. ಹಾಗಾದ್ರೆ ಹಣದುಬ್ಬರವನ್ನ ನಿಯಂತ್ರಣ ಮಾಡಲು ಪ್ರಾಥಮಿಕ ಏಜೆನ್ಸಿ ಯಾವುದು ಅಂತ ಕೇಳ್ತಾನೆ. ಯಾರ ಜವಾಬ್ದಾರಿ ಪ್ರಾಥಮಿಕವಾಗಿ ಹಣದುಬ್ಬರವನ್ನು ನಿಯಂತ್ರಣ ಮಾಡೋದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಜವಾಬ್ದಾರಿ. ಭಾರತದಲ್ಲಿ ಹಣದುಬ್ಬರ ನಿಯಂತ್ರಣ ಮಾಡುವ ಪ್ರೈಮರಿ ಏಜೆನ್ಸಿ ಯಾವ್ದಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಫ್ ಇಟ್ ಈಸ್ ಫೇಲ್ಯೂರ್ ದ RBI, ಏನಾದ್ರೂ RBI ಹಣದುಬ್ಬರವನ್ನು ನಿಯಂತ್ರಿಸುವಲ್ಲಿ ಫೇಲ್ಯೂರ್ ಆದ್ರೆ ಯಾರಿಗೆ ವರದಿಯನ್ನು ಸಲ್ಲಿಸಬೇಕು? ಗವರ್ನಮೆಂಟ್ ಆಫ್ ಇಂಡಿಯಾಗೆ ವರದಿಯನ್ನು ಸಲ್ಲಿಸಬೇಕು. ಎಷ್ಟು ದಿನಗಳು ಟೈಮ್ ಇರುತ್ತೆ RBIಗೆ? 1 ಕ್ವಾರ್ಟರ್ ಮಂತ್, 2 ಕ್ವಾರ್ಟರ್ ಮಂತ್, 3 ಕ್ವಾರ್ಟರ್ ಮಂತ್, 1 ಇಯರ್. ಎಷ್ಟು ದಿನಗಳು ಸಮಯ ಇರುತ್ತೆ? ನಾನು ಹಣದುಬ್ಬರವನ್ನು ನಿಯಂತ್ರಿಸುವಲ್ಲಿ ಫೇಲ್ಯೂರ್ ಆಗಿದ್ದೀನಿ ಅಂತೇಳಿ RBI ಯಾರಿಗೆ ವರದಿ ಕೊಡಬೇಕು?
ಸರ್ಕಾರಕ್ಕೆ ವರದಿ ಕೊಡ್ಬೇಕು. ಎಷ್ಟು ತಿಂಗಳು ಸಮಯ ಇರುತ್ತೆ? 3 ಕ್ವಾರ್ಟರ್ ಮಂತ್ಸ್. ಇವತ್ತು ಇನಿಷಿಯೇಟ್ ಮಾಡಿದ್ರೆ ಇನ್ನು 9 ತಿಂಗಳವರೆಗೆ RBI ಗೆ ಸಮಯ ಇರುತ್ತೆ. ಅದಾದ ನಂತರ ಅವ್ರ ನಿಯಂತ್ರಣ ಆಗ್ಲಿಲ್ಲ, ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಯಾರಿಗೆ ಮಾಹಿತಿ ಕೊಡ್ಬೇಕು? ಸರ್ಕಾರಕ್ಕೆ ವರದಿ ಕೊಡಬೇಕು. ಸರ್ಕಾರ ಕೋಶೀಯ ನೀತಿಯನ್ನ ಬಳಸಿ ಹಣದ ಬರೋನ್ ನಿಯಂತ್ರಣ ಮಾಡುತ್ತೆ. ಫಿಸಿಕಲ್ ಪಾಲಿಸೀಸ್ ಅನ್ನು ಬಳಸಿ ಹಣದ ಬರೋನ್ ಏನ್ ಮಾಡುತ್ತೆ? ರೆಡ್ಯೂಸ್ ಮಾಡುತ್ತೆ. ಎಸ್, ಹಾಗಾದ್ರೆ ಫಿಸಿಕಲ್ ಪಾಲಿಸಿ ಟೂಲ್ಸ್ ಯಾವುದು? ಕೋಶೀಯ ನೀತಿಯ ಸಾಧನಗಳು ಯಾವ್ಯಾವು? ಪಬ್ಲಿಕ್ ರೆವಿನ್ಯೂ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂಡ್ ಪಬ್ಲಿಕ್ ಡೆಟ್. ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ಅಂತೇಳಿ. ಸೊ ಸಾರ್ವಜನಿಕ ಆದಾಯ ಅಂತ ಬಂದ್ರೆ ಸರ್ಕಾರಕ್ಕೆ ಹಲವಾರು ಮೂಲಗಳಿಂದ ಬರುವ ಆದಾಯವನ್ನ ಏನಂತ ಕರಿತೀವಿ? ಸಾರ್ವಜನಿಕ ಆದಾಯ. ಸಾರ್ವಜನಿಕ ವೆಚ್ಚ ಅಂತಂದ್ರೆ ಊಟ ನೀಡ್ತಾ ಇದ್ದಾರ? ಹೌದು, ಮತ್ತೆ ಊಟ ಫಸ್ಟ್, ಆಮೇಲೆ ಪಾಠ. ಆ ಪಾಲಿಸಿ ನಾವು ಫಾಲೋ ಮಾಡಬೇಕು. ಬಟ್ ಆದ್ರೆ ಒಂದ್ ಸ್ವಲ್ಪ ಪಾಠದ ಕಡೆಯೂ ಏನಿರ್ಬೇಕು? ಗಮನ ಇರಬೇಕು ಅಂತ. ಎಸ್, ಓಕೆ. ಸೊ ರೆಡಿ ಆಗಿದೆ? ಓಕೆ ಓಕೆ. ಊಟ ಮುಗಿಸಿ, ಊಟ ಆದ್ಮೇಲೆ ಪ್ರೈಸ್ ಇರುತ್ತೆ ಸರ್, ಆಮೇಲೆ ಕ್ಲಾಸ್ ಅನ್ನು ತಗೋತಾರೆ ಭಂಡಾರಿ ಮಠ್ ಸರ್. ಸಾವಕಾಶ, ಸಮಾಧಾನ ಎಲ್ಲರಿಗೂ ಸಿಗುತ್ತೆ.